ನೀವೆಂದೂ ನೋಡಿರದ ಹಾಗೂ ನೋಡಲೇಬೇಕಾದ ಮುರುಡೇಶ್ವರ ದೇವಸ್ಥಾನದ ಬಗ್ಗೆ ಐತಿಹಾಸಿಕ ಮಾಹಿತಿ, ದರ್ಶನದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಡ್ರೋನ್ನ ಸುಂದರ ವಿಡಿಯೋ ಚಿತ್ರೀಕರಣ ಸಮೇತ 2 ನಿಮಿಷದಲ್ಲಿ ತಿಳಿಸುವ ಪ್ರಯತ್ನ. ದಯವಿಟ್ಟು ನೋಡಿ, ಶೇರ್ ಮಾಡಿ. ನಮ್ಮ ಮುರುಡೇಶ್ವರಕ್ಕೂ ರಾಮಾಯಣಕ್ಕೂ ಸಂಬಂಧವಿದೆ. ಲಂಕೆಯ ಲಂಕಾಧೀಶ್ವರನು ರಾವಣನು ಶಿವನ ಅಪ್ಪಟ ಭಕ್ತ. ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಆತ್ಮಲಿಂಗವನ್ನು ಶಿವನಿಂದ ಪಡೆದಿರುತ್ತಾನೆ. ಅಂದರೆ ಈ ಆತ್ಮಲಿಂಗ ಇದ್ದವರು ಯಾವುದೇ ಯುದ್ಧದಲ್ಲಿ ಅಜೇಯನಾಗಿ ಉಳಿಯುತ್ತಾರೆ ಎಂದರ್ಥ. ಇದನ್ನು ತಿಳಿದ ದೇವತೆಗಳು ರಾವಣನ ಬಳಿ ಆತ್ಮಲಿಂಗವಿದ್ದರೆ ನಮಗೆ ಉಳಿಗಾಲವಿಲ್ಲ ಎಂದು ಚಿಂತಿಸಿ ಉಪಾಯ ಮಾಡಿ ಬಾಲ ಗಣೇಶನನ್ನು ಬ್ರಾಹ್ಮಣ ಹುಡುಗನ ವೇಷ ಧರಿಸಿ ಹೋಗಿ ಆತ್ಮಲಿಂಗವನ್ನು ನೆಲಕ್ಕೆ ಇಳಿಸಲು ಹೇಳುತ್ತಾರೆ. ಅಂತೆಯೇ ಅಂದು ಸಂಜೆ ಸಂಧ್ಯಾವಂದನೆ. ರಾವಣನು ಆತ್ಮಲಿಂಗವನ್ನು ಹುಡುಗನ ಕೈಗಿಟ್ಟು ಹೋಗುತ್ತಾನೆ. ರಾವಣನು ಸಂಧ್ಯಾವಂದನೆ ಮುಗಿಸಿ ಬರುವಷ್ಟರಲ್ಲಿ ಆತ್ಮಲಿಂಗವನ್ನು ನೆಲಕ್ಕಿಟ್ಟು ಗಣೇಶ ಅಲ್ಲಿಂದ ಹೋಗಿರುತ್ತಾನೆ. ಇದರಿಂದ ಕುಪಿತಗೊಂಡ ರಾವಣನು ಆತ್ಮಲಿಂಗವನ್ನು ಮೇಲೆತ್ತಲು ಪ್ರಯತ್ನಿಸಿ ವಿಫಲನಾಗಿ ಆ ಆತ್ಮಲಿಂಗವನ್ನು 4 ಮೂಲೆಗೆ ಎಸೆಯುತ್ತಾನೆ. ಆದಾಗ್ಯೂ ಈಗಿರುವ ಮುಖ್ಯ ಲಿಂಗವು ಇಲ್ಲೇ ಇದೆ ಎಂಬುದು ಪುರಾಣ ಪ್ರಸಿದ್ಧ ದಂತಕಥೆಗಳು ಹೇಳುತ್ತವೆ. ಇನ್ನು ಈ ದೇವಾಲಯದ ವಾಸ್ತುಶಿಲ್ಪಕ್ಕೆ ಬರೋಣ. ಇದು 16ನೇ ಶತಮಾನದಲ್ಲಿ ಕೈಗೊಂಡ ನವೀಕರಣ ಮತ್ತು ಪುನರ್ ನಿರ್ಮಾಣವಾಗಿದೆ. ಈ ಅದ್ಭುತವು ನೋಡುಗರ ಕಣ್ಮನ ಸೆಳೆಯುವಂತಿದೆ. ಈ ಶಿವನ ವಿಗ್ರಹವು 123 ಅಡಿ ಎತ್ತರವಿದೆ. ಇದು ಏಷ್ಯಾದಲ್ಲೇ 2ನೇ ಅತಿ ಎತ್ತರದ ಶಿವನ ವಿಗ್ರಹವಾಗಿದೆ. ಇನ್ನು ಈ ಸುಂದರ ಗೋಪುರವು 137 ಅಡಿ ಎತ್ತರವಿದೆ.